ಹಾಯ್ ನಮಸ್ತೆ ಎಲ್ರಿಗೂ ಸವಿರುಚಿಯ ಆಟ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಿರೋಂಥ ರೆಸಿಪಿ ದೋಸೆ, ಪ್ರೋಟೀನ್ ದೋಸೆ ಅನ್ಕೋಬೋದು ಅಥವಾ ಆರೋಗ್ಯಕರವಾದ ದೋಸೆ. ತುಂಬಾ ರುಚಿಯಾಗಿರುತ್ತೆ, ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ನಮ್ಮ ದೇಹಕ್ಕೆ ಎಷ್ಟು ಪ್ರೋಟೀನ್ ಬೇಕೋ ಅಷ್ಟು ಪ್ರೋಟೀನನ್ನು ನಾವು ದಿನದಲ್ಲಿ ಮಾಡ್ಕೊಳ್ಳೋ ಥರ ಮಾಡ್ಕೋಬೋದು ದೋಸೆನ. ತುಂಬ ಸಿಂಪಲಾಗಿ ಆಗೋಗ್ಬಿಡುತ್ತೆ. ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಾನಿಲ್ಲಿ ಒಂದು ಬಟ್ಲಿನಲ್ಲಿ 3/4 ಬಟ್ಲು ಸಬ್ಬಕ್ಕಿ ಅಥವಾ ಸಾಬುದಾನ ತೊಗೊಂಡಿದ್ದೀನಿ. ಅದರಲ್ಲಿ ಒಂದು 70% ಅಂದರೆ 3/4 ಬಟ್ಲಲ್ಲಿ ಅರ್ಧ ಬಟ್ಲಷ್ಟು ಹೆಸರು ಕಾಳು, ಮತ್ತು 1 ಹಿಡಿಯಷ್ಟು ಕಡಲೆ ಬೀಜ, 1 ಹಿಡಿಯಷ್ಟು ಉದ್ದಿನಬೇಳೆ ಅಥವಾ ಉಂಡೆಕಾಳು, ಉದ್ದಿನ ಕಾಳನ್ನ ಹಾಕೋಬೋದು. ಮತ್ತು ಒಂದು ಅರ್ಧ ಟೀ ಸ್ಪೂನು ಮೆಂತ್ಯ ಕಾಳನ್ನು ಹಾಕ್ಕೊಂಡು ಇದು ಡ್ರೈ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸಾಬುದಾನ 3/4 ಬಟ್ಲು, ಅರ್ಧ ಬಟ್ಲು ಹೆಸರು ಕಾಳು, 1 ಹಿಡಿ ಕಡಲೆ ಬೀಜ, 1 ಹಿಡಿ ಉದ್ದಿನಬೇಳೆ ಮತ್ತು ಒಂದು ಅರ್ಧ ಟೀ ಸ್ಪೂನು ಕಾಳು ಮೆಂತ್ಯ ಇಷ್ಟು ಹಾಕ್ಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 2 ರಿಂದ 3 ಸಾರಿ ತೊಳೆದು ತೊಗೊಂಡು ಬಂದಿದ್ದೀನಿ. ಪೌಡ್ರೆಲ್ಲ ಇರುತ್ತಲ್ವ, ಅದು ಅಕ್ಕಿನಲ್ಲೆಲ್ಲ ಅಂದರೆ ಸಬ್ಬಕ್ಕಿನಲ್ಲೆಲ್ಲ ಅದರಿಂದ ತೊಳೆದು ಈ ರೀತಿಯಾಗಿ ನಾನು ನೀರು ಹಾಕಿ ನೆನೆಸಿಡಬೇಕು. ನಾವು ಸ್ವಲ್ಪ ಜಾಸ್ತಿನೇ ನೀರು ಹಾಕಬೇಕಾಗುತ್ತೆ. ಹೆಸರು ಕಾಳೆಲ್ಲ ಸ್ವಲ್ಪ ಜಾಸ್ತಿ ನೀರು ಎಳೆಯುತ್ತೆ, ಕಡಲೆ ಬೀಜ ಹೆಸರು ಕಾಳೆಲ್ಲ, ಅದಕ್ಕೆ ಸ್ವಲ್ಪ ಜಾಸ್ತಿ ನೀರು ಹಾಕಿ ನೆನೆಸ್ಬೇಕಾಗುತ್ತೆ. ನೋಡಿ ಈ ರೀತಿಯಾಗಿ ನೆಂದಿದೆ. 8 ಗಂಟೆಗಳ ಕಾಲ ನಾನು ಇದನ್ನು ನೆನೆಸ್ಕೊಂಡಿದ್ದೀನಿ. 8 ಗಂಟೆಗಿಂತ ಜಾಸ್ತಿ ಕೂಡ ನೆನಿಬೇಕಾಗುತ್ತೆ. ಹೆಸರು ಕಾಳು ನೆನಿಬೇಕಲ್ವ, ಉಂಡೆ ಕಾಳಲ್ವ ಹೆಸರು ಕಾಳೆಲ್ಲ, ಸ್ವಲ್ಪ ನೆನೆಯೋದಕ್ಕೆ ಟೈಮ್ ತೊಗೊಳುತ್ತೆ. ಬೇಳೆ ಆದರೆ ಬೇಗ ನೆಂದುಬಿಡುತ್ತೆ. 8 ಗಂಟೆಗಳ ಕಾಲ ನೆನೆಸಿದ್ದೀನಿ. ನೋಡಿ ಇಲ್ಲಿ ಈ ರೀತಿಯಾಗಿ ನೆಂದಿದೆ. ಸಬ್ಬಕ್ಕಿ ನೋಡಿ ಈ ರೀತಿ ನೆಂದಿದೆ, ಕಾಳು ಕೂಡ ನೆಂದಿದೆ. ಇವಾಗ ನಾನು ಇದನ್ನು ಒಂದು ಮಿಕ್ಸಿ ಜಾರ್ ತೊಗೊಂಡು ಮಿಕ್ಸಿ ಜಾರ್ಗೆ ಸ್ವಲ್ಪನೇ ಹಾಕ್ಕೊಂಡು ಈ ರೀತಿಯಾಗಿ ಅರ್ಧದಷ್ಟು ಹಾಕ್ಕೊಂಡಿದ್ದೀನಿ. ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಸೇರಿಸ್ಕೊಂಡು ನಾನು ಇದಕ್ಕೆ ದೋಸೆ ಹಿಟ್ಟಿನ ಅದಕ್ಕೆ ಅಂದರೆ ನುಣ್ಣಗೆ ರುಬ್ಕೊಂಡು ಬರ್ತೀನಿ. ಸ್ವಲ್ಪ ನೀರು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಂಡು ಬರೋಣ. ನೋಡಿ ಇಷ್ಟು ನುಣ್ಣಗೆ ರುಬ್ಕೊಂಡ್ರೆ ಸಾಕು. ದೋಸೆ ಹಿಟ್ಟು ಯಾವ ರೀತಿ ಬೇಕೋ ಆ ರೀತಿಯಾಗಿ ನುಣ್ಣಗೆ ರುಬ್ಕೊಂಬರ್ಬೇಕು. ತರ್ತರಿಯಾಗಿ ಇರಬಾರ್ದು. ಚೆನ್ನಾಗಿ ನೆಂದರೆ ಬೇಗ ನುಣ್ಣಗಾಗೋಗ್ಬಿಡುತ್ತೆ. ನೋಡಿ ಇದನ್ನು ನಾನು ಒಂದು ಪಾತ್ರೆಗೆ ಸೇರಿಸ್ಕೊತಾ ಇದ್ದೀನಿ ದೋಸೆ ಹಿಟ್ಟನ್ನು. ಇದೇ ರೀತಿ ನಾನು ಇನ್ನೊಂದು ಸಾರಿ ರುಬ್ಕೊಂಬಂದ್ಬಿಡ್ತೀನಿ. ಇದೇ ರೀತಿಯಾಗಿ ರುಬ್ಕೊಂಡು ಬಂದಮೇಲೆ ಮತ್ತೆ ಈ ಹಿಟ್ಟನ್ನು ಕೂಡ ನಾನು ಒಟ್ಟಿಗೆ ಸೇರಿಸ್ಕೊಂಡಿದ್ದೀನಿ ಒಂದೇ ಪಾತ್ರೆಗೆ. ಸೇರಿಸ್ಕೊಂಡಾದ್ಮೇಲೆ ನಾನು ಇದಕ್ಕೆ ಸ್ವಲ್ಪ ನೀರು ಹಾಕೋತೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಇದ್ರ ಜೊತೆಗೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಂಬಿಡೋಣ. ನಮಗೆ ದೋಸೆ ಹಿಟ್ಟು ಎಷ್ಟು ಅದಕ್ಕೆ ಬೇಕೋ ಅಷ್ಟು ಅದಕ್ಕೆ ನಾವು ನೋಡ್ಕೊಂಡು ನೀರು ಹಾಕೋಬೇಕಾಗುತ್ತೆ. ಮತ್ತು ರುಚಿಗೂ ಕೂಡ ಉಪ್ಪನ್ನು ಹಾಕೋಬೇಕಾಗುತ್ತೆ. ನಾವಿಲ್ಲಿ ಇನ್ಸ್ಟಂಟಾಗಿ ಮಾಡ್ಕೋತಾ ಇದ್ದೀವಿ, ಹುದುಗ್ ಬರೋಕ್ಕೆಲ್ಲ ಏನು ಬಿಡ್ತಾ ಇಲ್ಲ. ಅದರಿಂದ 1 ಚಿಟಿಕೆಯಷ್ಟು ಸೋಡಾನ ನಾನು ಹಾಕೋತಾ ಇದ್ದೀನಿ. ನಿಮಗೆ ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ಸೋಡಾ ಬೇಡ ಅಂದರೆ ಬೇಡ, ಬೇಕಂದರೆ 1 ಚಿಟಿಕೆಯಷ್ಟನ್ನು ಹಾಕ್ಕೊಳ್ಳಿ. ನಾನಿಲ್ಲಿ 1 ಚಿಟಿಕೆಯಷ್ಟು ಸೋಡಾ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊತಾ ಇದ್ದೀನಿ. ಇದನ್ನು ನಾನು ಒಂದು 5 ರಿಂದ 10 ನಿಮಿಷ ಟೈಮ್ ಇದೆ ಅಂದರೆ ಮಾತ್ರ ನೀವು ಎತ್ತಿಡಿ, ಇಲ್ಲ ಅಂದರೆ ಡೈರೆಕ್ಟಾಗಿ ದೋಸೆನ ತವ ಮೇಲೆ ಹಾಕೋಬೋದು. ನಾನೊಂದು 5 ನಿಮಿಷ ಮುಚ್ಚಿಡ್ತಾ ಇದ್ದೀನಿ. ನನಗೆ ಒಂದು 5 ನಿಮಿಷ ಟೈಮ್ ಇದೆ. ಚಟ್ನಿ ಮಾಡ್ಕೊಳ್ಳೋಷ್ಟರಲ್ಲಿ ನಾನು ಮುಚ್ಚಿಡ್ತಾ ಇದ್ದೀನಿ. ಒಂದು 10 ನಿಮಿಷ ಅಥವಾ 5 ನಿಮಿಷ ಮುಚ್ಚಿಡ್ಬೋದು. ಇವಾಗ ನೋಡಿ 5 ನಿಮಿಷ ಆದಮೇಲೆ ತೆಗೆದಿದ್ದೀನಿ. ಈ ರೀತಿಯಾಗಿ ಬ್ಯಾಟರ್ ರೆಡಿಯಾಗಿದೆ. ದೋಸೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀಟಾಗಿ ಚೆನ್ನಾಗಿ ದೋಸೆ ಹಿಟ್ಟು ರೆಡಿಯಾಗಿದೆ. ಇವಾಗ ನಾವಿಲ್ಲಿ ತವ ಬಿಸಿಗೆ ಇಟ್ಕೊಂಡಿದ್ದೀನಿ ನಾನು. ನೋಡಿ ತವ ಕಾದಿದೆ. ಕಾದಿರೋಂಥ ತವಕ್ಕೆ ನಾನಿಲ್ಲಿ ಎಣ್ಣೆ ಎಲ್ಲ ಏನೂ ಸಾವರ್ತಾ ಇಲ್ಲ. ಎಣ್ಣೆ ಹಾಕಿಲ್ಲ ಅಂದರೂ ಕಿತ್ತೋಗಲ್ಲ ದೋಸೆ. ಮತ್ತು ಕಲರ್ ಸಖತ್ತಾಗಿ ಬರುತ್ತೆ. ಏನಕ್ಕೆ ಅಂದರೆ ಹೆಸರು ಕಾಳು ಮತ್ತು ಮೆಂತ್ಯ ಇರೋದ್ರಿಂದ ದೋಸೆ ಕಲರ್ ಕೂಡ ಚೆನ್ನಾಗಿ ಬರುತ್ತೆ. ನೋಡಿ ಈ ರೀತಿಯಾಗಿ ಒಂದೊಂದೇ ದೋಸೆಗಳನ್ನ ಹಾಕ್ಕೊಂಡು ಸ್ವಲ್ಪ ಎಣ್ಣೆನ ಹಾಕ್ಕೋತಾ ಇದ್ದೀನಿ ನಾನು. ಸ್ವಲ್ಪ ಎಣ್ಣೆ, ನಿಮಗೆ ಎಣ್ಣೆ ಇಷ್ಟ ಇಲ್ಲ ಅಂದರೆ ಬೆಣ್ಣೆ ಹಾಕ್ಕೋಬೋದು. ನಾನು ಯಾವಾಗಲೂ ಬೆಣ್ಣೆನೇ ಹಾಕೋದು. ಇವತ್ತು ಎಣ್ಣೆ ಹಾಕ್ಕೋತಾ ಇದ್ದೀನಿ, ಬೆಣ್ಣೆ ಖಾಲಿಯಾಗಿದೆ ಅಂತ. ಈ ರೀತಿಯಾಗಿ ಎಣ್ಣೆ ಹಾಕಿದ್ಮೇಲೆ ಚೆನ್ನಾಗಿ ಬೇಯಿಸ್ಕೋಬೇಕು ದೋಸೆನ. ನೋಡಿ ಈ ರೀತಿಯಾಗಿ ಬೇಯಿಸ್ಕೊಂಡಾದ್ಮೇಲೆ ಇದನ್ನು ಮಡ್ಚಾಕೋತಾ ಇದ್ದೀನಿ ನಾನು. 2 ಸೈಡು ಬೇಯಿಸ್ಕೊಂಡ್ರೆ ಒಳ್ಳೆಯದು. ದೋಸೆನ ಆರೋಗ್ಯಕ್ಕೆ ಒಳ್ಳೇದಲ್ವಾ. ಒಂದೇ ಸೈಡ್ ಬೇಯಿಸ್ಕೊಂಡ್ರೆ ಈ ಬಾಕ್ಸ್ಗೆಲ್ಲ ಹಾಕ್ದಾಗ ಹಿಟ್ಟು ಥರ ಮೆತ್ಕೊಂಡ್ಬಿಡುತ್ತೆ, ಒಂದಕ್ಕೊಂದು ಅಂಟ್ಕೊಂಡ್ಬಿಡುತ್ತೆ. ಅದರಿಂದ ನೋಡಿ ಈ ರೀತಿಯಾಗಿ 2 ಸೈಡು ಬೇಯಿಸ್ಕೊಂಡು ನಾನು ಒಂದೊಂದೇ ದೋಸೆಗಳನ್ನ ಈ ರೀತಿಯಾಗಿ ಹಾಕ್ಕೊಂಡು ಎಣ್ಣೆ ಹಾಕ್ಕೊಂಡು ನೀಟಾಗಿ 2 ಸೈಡು ಬೇಯಿಸ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ. ಇದೇ ರೀತಿ ನಾನು 7 ರಿಂದ 8 ದೋಸೆಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ತುಂಬ ಚೆನ್ನಾಗಿ ಬಂದಿದೆ, ಸ್ವಲ್ಪ ಕೂಡ ಕಿತ್ತೋಗಿಲ್ಲ. ನಿಮ್ಗೆ ಏನಾದ್ರು ತುಂಬ ಸಾಫ್ಟ್ ಇದೆ, ಕಿತ್ತೋಗ್ಬಿಡುತ್ತೆ ಅಂತ ಅನಿಸಿದ್ರೆ ನೀವು ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ರವೆ, ಅಂದರೆ ಉಪ್ಪಿಟ್ಟು ರವೆ ಹಾಕೋಬೋದು ಅಥವಾ ಚಿರೋಟಿ ರವೆನೂ ಹಾಕೋಬೋದು. ಇಲ್ಲ ಅಂದರೆ ಒಂದು ಅರ್ಧ ಗ್ಲಾಸಷ್ಟು, ಚಿಕ್ಕ ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೋಬೋದು. ಆವಾಗ ಕ್ರಿಸ್ಪಿಯಾಗಿ ಬರುತ್ತೆ. ನಿಮ್ಗೆ ಏನಾದ್ರು ತುಂಬ ಸಾಫ್ಟ್ ಇದೆ ಇರಪ್ಪ ಬಾಕ್ಸ್ಗೆ ಹಾಕೋಕ್ಕೆ ಅಂದರೆ ಬಾಯಿಗಿಟ್ಟರೆ ಕರ್ಗೋ ಥರ ಇರುತ್ತೆ ದೋಸೆ, ತುಂಬಾ ಚೆನ್ನಾಗಿರುತ್ತೆ. ಬೇಕಂದರೆ ನೀವು ರವೆನೋ ಅಥವಾ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳಿ. ನಾನಿಲ್ಲಿ ಯಾವುದನ್ನು ಹಾಕ್ಕೊಂಡಿಲ್ಲ. ನನಗೆ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು. ಹೀಗೇ ತುಂಬ ರುಚಿಯಾಗಿದೆ.
ನಾನಿಲ್ಲಿ ಟೊಮೆಟೊ ಚಟ್ನಿ ಜೊತೆ ಮಾಡ್ಕೊಂಡಿದ್ದೀನಿ. ತುಂಬ ರುಚಿಯಾಗಿದೆ. ನಿಮಗೂ ಮಾಡ್ಕೋಬೇಕು ಅಂತ ಅನ್ಸಿದ್ರೆ ಮಾಡ್ಕೊಳ್ಳಿ. ಹೇಗೆ ಬಂದಿತ್ತು ಅಂತ ಗೊತ್ತಾಗುತ್ತೆ. ತುಂಬ ಇಷ್ಟಪಡ್ತೀರಾ ನೀವೂ. ಎಲ್ರಿಗೂ ಇಷ್ಟ ಆಗುತ್ತೆ ಈ ರೀತಿ ಮಾಡಿಕೊಟ್ರೆ. ನಿಮ್ಗೆಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸವಿರುಚಿಯ ಆಟ ಚಾನಲ್ನ ಸಪೋರ್ಟ್ ಮಾಡಿ. ಇಷ್ಟೊತ್ತು ತಾಳ್ಮೆಯಿಂದ ವಿಡಿಯೋ ನೋಡೋದಕ್ಕೆ ತುಂಬಾ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.